ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರಿ ಟ್ರೆಂಡ್ಸ್. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಲ್ಕ್ ಥ್ರೆಡನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಬಿಗಿನರ್ಸ್ ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ. ಹಾಗೆ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಡೌಟ್ ಕೇಳಿದ್ರು, ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ಸ್ಕ್ರೀನಲ್ಲಿ ನಾನು ಫೋನ್ ನಂಬರ್ನ ಮೆನ್ಷನ್ ಮಾಡ್ತೀನಿ, ವಾಟ್ಸಪ್ ನಂಬರ್. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಅದನ್ನ ವಾಟ್ಸಪ್ಪಲ್ಲಿ ನನಗೆ ನೀವು ಹಾಕಿರೋ ಡಿಸೈನ್ಸ್ ಆಗಲಿ ಎಲ್ಲನೂ ಕಳಿಸಿ. ಏನಾದರೂ ಡೌಟ್ ಇದ್ದರೂ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ವಿಡಿಯೋ ಮೂಲಕ ಅದನ್ನು ಡೌಟನ್ನು ಕ್ಲಿಯರ್ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂಥ ವಿಡಿಯೋನ ಕೂಡ ಪೋಸ್ಟ್ ಮಾಡ್ತೀನಿ. ಓಕೆ, ಈಗ ಸಿಲ್ಕ್ ಥ್ರೆಡನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡೋಣ. ಸಿಲ್ಕ್ ಥ್ರೆಡನ್ನು ಯಾವಾಗಲೂ ನೀವು ತೊಗೊಬೇಕಾದ್ರೆ ಒಂದು ಕಲರ್ನ 2 ಪೀಸ್ ತೊಗೊಳ್ಳಿ. ಯಾಕಂದರೆ ನಾವು 2 ಎಳೆ ದಾರದಿಂದನೇ ನಾವು ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಮಾಡೋದು. ಹಾಗೂ ಬ್ರ್ಯಾಂಡ್ ಅಂದರೆ ಡಬಲ್ ಬೆಲ್ ಬ್ರ್ಯಾಂಡ್ ಚೆನ್ನಾಗಿರುತ್ತೆ. ಇದು ರಾಯಲ್ ಬ್ರ್ಯಾಂಡು, ಇದು ಕೂಡ ಚೆನ್ನಾಗಿದೆ. ನನಗೆ ಈ ಬ್ರ್ಯಾಂಡೇ ಆ ಬ್ರ್ಯಾಂಡೇ ಆಗಬೇಕು ಅಂತ ಏನಿಲ್ಲ. ಸಿಲ್ಕ್ ಥ್ರೆಡ್ಡು ಸ್ಟಾರ್ಟಿಂಗಲ್ಲಿ ಆಗ್ತಾ ಎಲ್ಲರಿಗೂ ಕಷ್ಟ ಆಗುತ್ತೆ. ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಯಾವ ಬ್ರ್ಯಾಂಡ್ ತಗೊಂಡ್ರೂ ಚೆನ್ನಾಗಿ ಬರುತ್ತೆ. ಬಟ್ ಶೈನಿಂಗು ಆ ವೈಸಲ್ಲಿ ನೋಡಿದ್ರೆ ನಾವು ಡಬಲ್ ಬೆಲ್ಲು ಮತ್ತು ರಾಯಲ್ ಈ 2 ಬ್ರ್ಯಾಂಡು ಚೆನ್ನಾಗಿರುತ್ತೆ. ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಹಾಕೋಕ್ಕೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆದರೆ ನೀವು ಸ್ವಿಂಗ್ ಥ್ರೆಡ್ ಇದೆಯಲ್ಲ, ಇದರಲ್ಲಿ ಫಸ್ಟು ಚೈನನ್ನು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಸ್ವಲ್ಪ ನೀವು ಚೈನನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಸಿಲ್ಕ್ ಥ್ರೆಡನ್ನು ನಾವು ಹ್ಯಾಂಡಲ್ ಮಾಡ್ತಾ ಝರಿ ಥ್ರೆಡನ್ನು ಹ್ಯಾಂಡಲ್ ಮಾಡ್ದಂಗೆ ಮಾಡೋಕ್ಕಾಗೋದಿಲ್ಲ. ನಾವು ಕೆಳಗಡೆ ದಾರಾನ ಚೆನ್ನಾಗಿ ಲೂಸ್ ಬಿಟ್ಟು ತೆಗಿಬೇಕು, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಅದೇ ಥರ ಯಾವಾಗಲೂ ನಮ್ಮ ಕೈಗಳು ಕ್ಲೀನಾಗಿರಬೇಕು. ಯಾಕಂದರೆ ಸಿಲ್ಕ್ ಥ್ರೆಡ್ಡು ಶೈನಿಂಗ್ ಇರುತ್ತೆ. ನಾವು ಯೂಸ್ ಥ್ರೆಡ್ ನಾವು ಹಾಕ್ತಾ ಸ್ಟಿಚಸ್ಸು ಶೈನಿಂಗ್ ಇರೋದಿಲ್ಲ, ಶೈನಿಂಗ್ ಹೋಗಿಬಿಡುತ್ತೆ. ಹಾಗಾಗಿ ಆದಷ್ಟು ನೀವು ನಿಮ್ಮ ಕೈಗಳನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡಿರಿ. ಈಗ ನಾನು ಇದರಲ್ಲಿ ಹೇಗೆ ಚೈನೆಲ್ಲ ಹಾಕಬೇಕು, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನೀವು ಯಾವಾಗಲೂ ಸಿಲ್ಕ್ ಥ್ರೆಡನ್ನು ತಗೊತೀರಲ್ವ, ಈ ಮೇಲ್ಗಡೆ ಇರುತ್ತಲ್ಲ ಈ ರ್ಯಾಪರ್, ಇದನ್ನು ಬಿಸಾಕಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಸಿಲ್ಕ್ ಥ್ರೆಡನ್ನು ನಂಬರ್ ನೋಡಿ ತೊಗೋಬೋದು. ನೀವು ಈ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀರಾ ಬ್ಲೌಸ್ ಹಾಕೋಕ್ಕೆ ಅನ್ನುವಾಗ ಈ ಥ್ರೆಡ್ಡು ಖಾಲಿ ಆಯಿತು ಅಂದರೆ ನೀವು ಇದೇ ಕಲರ್ ನೋಡಿ ತೊಗೊಳಕ್ಕೆ ಹೋದರೆ ಶೇಡ್ ಡಿಫ್ರೆನ್ಸ್ ಬರುತ್ತೆ. ನಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ನಂಬರ್ ಇರುತ್ತೆ. ಈ ನಂಬರ್ನ ನಾವು ತೋರಿಸ್ಬಿಟ್ಟು ಈ ನಂಬರಿಗೆ ಈ ಕಲರ್ನ ನಾವು ತೆಗೆದಾಗ ನಮಗೆ ಆ ಶೇಡುಗಳು ಕರೆಕ್ಟಾಗಿರುತ್ತೆ. ಅದಕ್ಕೆ ಯಾವಾಗಲೂ ನೀವು ಸಿಲ್ಕ್ ಥ್ರೆಡ್ ಈ ಪೇಪರ್ ಇದೆಯಲ್ಲ, ಇದನ್ನು ಹೀಗೆ ರೋಲ್ ಮಾಡಿ, ಇಲ್ಲಿ ಗ್ಯಾಪ್ ಇರುತ್ತಲ್ವ, ಇದರಲ್ಲಿ ಹೀಗೆ ಒಳಗಡೆ ತುರುಕಿ ಇಟ್ಕೊಳ್ಳಿ. ಆಗ ನಮಗೆ ಈ ಥ್ರೆಡ್ ಖಾಲಿ ಆದರೂ ಕೂಡ ಈ ಮೇಲ್ಗಡೆ ಈ ರ್ಯಾಪರ್ ತೊಗೊಂಡೋಗ್ಬಿಟ್ಟು ಇದರಲ್ಲಿರೋ ನಂಬರನ್ನು ತೋರಿಸಿ ಇದೇ ಕಲರ್ ಸಿಲ್ಕ್ ಥ್ರೆಡನ್ನು ನಾವು ತೊಗೊಂಬರ್ಬೋದು. ಇದೇ ರೀತಿಯೇ ಎಲ್ಲ ಸಿಲ್ಕ್ ಥ್ರೆಡ್ಡಿಗೂ ಒಂದೊಂದು ನಂಬರ್ ಇರುತ್ತೆ, ಅದರಲ್ಲಿ ಶೇಡ್ ಕೂಡ ಇರುತ್ತೆ. ಈ ರ್ಯಾಪರ್ನ ಎಸೆಯಕ್ಕೆ ಹೋಗ್ಬೇಡಿ, ಇದರಲ್ಲಿ ಹಾಕಿಟ್ಕೊಳ್ಳಿ. ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ. ನಾವು ಯಾವಾಗಲೂ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡುವಾಗ ಕೆಳಗಡೆ ಝರಿ ಥ್ರೆಡನ್ನು ಇಟ್ಕೊಳೋ ಥರ ಇದನ್ನು ಇಟ್ಕೋಬಾರ್ದು, ಲೂಸಾಗಿ ಇಟ್ಕೋಬೇಕು, ಸ್ಮೂತಾಗಿ. ನಾವು ಹೂವನ್ನೆಲ್ಲ ಮುಟ್ಟಿದ್ರೆ ಹೇಗೆ ಮುಟ್ಟುತ್ತೀವೋ ಆ ಥರ, ಹಿಚ್ಕಿ ಮುಟ್ಟಿದ್ರೆ ಹಾಳಾಗತ್ತೆ ಅನ್ನೋ ಥರ ಇದು ಥ್ರೆಡನ್ನು ನೀವು ಲೂಸಾಗಿ ಇಟ್ಕೋಬೇಕು ಕೆಳಗಡೆ. ಅದೇ ಥರ ಎಳೆದು ಹಾಕಬಾರ್ದು, ಚೈನನ್ನು ಲೂಸ್ ಬಿಟ್ಟು ಹಾಕಬೇಕು. ಮತ್ತು ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂದರೆ ಯಾವಾಗಲೂ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕುವಾಗ ಎಳೆ ಬಿಟ್ಕೊಂಬರುತ್ತೆ. ಈ ರೀತಿ ಯಾಕೆ ಬರುತ್ತೆ ಅಂದರೆ ನಾವು ಕೆಳಗಡೆಯಿಂದ ತೆಗಿತಾ ಕಷ್ಟಪಟ್ಟು ತೆಗೆದು ಬಂದರೆ, ಅಂದರೆ ಒಂದೇ ಸಲಿಗೆ ತೆಗಿದಾಗೆ ಬಿಟ್ಟು ಹೀಗೆ ಎಳಿತಾ ಇದ್ದರೆ ಇಲ್ಲಿ ಎಳೆ ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ತೆಗಿಯುವಾಗ ನಿಧಾನಕ್ಕೆ ಆದರೂ ಪರವಾಗಿಲ್ಲ ಅಂತ ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಂದೇನೆಂದರೆ ಒಂದ್ಸಲಿ ಬಂದಿಲ್ಲ ಅಂದರೆ ಆ ಥ್ರೆಡನ್ನು ಬಿಟ್ಬಿಡಿ, ಮತ್ತು ಸುಮ್ಮನೆ ಅದನ್ನು ಡಿಸ್ಟರ್ಬ್ ಮಾಡ್ಕೊಂಡು ಎಳಿಯೋಕ್ಕೆ ಹೋಗ್ಬೇಡಿ. ಮತ್ತು ಕೆಳಗಡೆ ಥ್ರೆಡನ್ನು ಎಳ್ಕೊಂಬಿಟ್ಟು ಮತ್ತೆ ಫಸ್ಟಿಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಒಂದ್ಸಲಿಗಿಂತ 2 ಸಲಿಗಿಂತ ಜಾಸ್ತಿ ಆ ಥ್ರೆಡನ್ನು ಪ್ರೆಷರ್ ಕೊಟ್ಟು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಥ್ರೆಡ್ಡು ಕಟ್ಟಾಗೋ ಸಾಧ್ಯತೆ ಇದೆ, ಮತ್ತು ಎಳೆ ಎಲ್ಲ ಬಿಟ್ಕೊಂಬರುತ್ತೆ. ಮತ್ತು ಇನ್ನೊಂದು ಏನಂದರೆ ಆದಷ್ಟು ನೀವು ಸ್ಟಾರ್ಟಿಂಗಲ್ಲಿ ದೂರ ಹಾಕೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸಿಲ್ಕ್ ಥ್ರೆಡ್ನಲ್ಲಿ. ಮತ್ತು ನೀವು ಒಂದು ಚೈನನ್ನು ಹೀಗೆ ಹಾಕ್ಕೊಂಡು ನೆಕ್ಸ್ಟ್ ಚೈನಿಗೆ ಹೋಗುವಾಗ ಈ ತುದಿ ಇದೆಯಲ್ಲ, ಈ ತುದಿಯಲ್ಲಿ ಇಟ್ಕೊಂಡು ತುಂಬ ಎಳೆಯೋಕ್ಕೆ ಹೋಗ್ಬೇಡಿ. ಸ್ವಲ್ಪ ದಾರನ ಹೀಗೆ ಎಳ್ಕೊಂಬಿಟ್ಟು ಆಮೇಲೆ ಥ್ರೆಡ್ಡನ್ನ ಸ್ವಲ್ಪ ಹೀಗೆ ಎಳ್ಕೊಳ್ಳಿ. ಹೀಗೆ ಎಳ್ಕೊಳೋದ್ರಿಂದ ನಿಮಗೆ ಎಳೆ ಬಿಡೋದೆಲ್ಲ ಆಗೋದಿಲ್ಲ. ಯಾಕಂದರೆ ಈ ಸೂಜಿ ಹತ್ರ ಇಟ್ಕೊಂಡು ನೀವು ಇದನ್ನು ಗ್ರಿಪ್ಪು ಸಿಗ್ದಂಗೆ ನೀವು ಅವಾಗವಾಗ ಬಿಟ್ಟು ತೆಗಿಬೇಕಾದ್ರೆ ಕೂಡ ಎಳೆ ಬಿಡುತ್ತೆ. ಒಂದ್ಸಲಿ ಹೀಗೆ ನೀವು ಮೇಲೆ ತಗೊಂಡ್ಮೇಲೆ ಹಿಂಗೆ ಎಳಿತೀರಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಹೀಗೆ ಒಳಗಡೆ ದಬ್ಕೊಂಡು ಎಳೀರಿ. ಈ ಥರ ಎಳೆಯೋದ್ರಿಂದ ಸ್ಮೂತಾಗಿ ಬರುತ್ತೆ ನಿಮಗೆ.
ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಆಗೋ ತನಕ ಆ ಥರ ಹ್ಯಾಂಡಲ್ ಮಾಡಿ, ಮತ್ತು ಆಮೇಲೆ ನಿಮಗೆ ಅಭ್ಯಾಸ ಆದಮೇಲೆ ನೀವು ನಾರ್ಮಲಾಗಿ ಹಾಕ್ಕೊತಾ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಖಂಡಿತ ಕಷ್ಟ ಹಾಗೇ ಆಗುತ್ತೆ. ನೀವು ಹಬ್ಬ ಅಂದರೂ ಒಂದು 10 ದಿವಸ ಇಲ್ಲ 1 ವಾರ ನೀವು ಕ್ಲೀನಾಗಿ ಚೈನನ್ನೇ ಪ್ರಾಕ್ಟೀಸ್ ಮಾಡ್ಕೊತಾ ಬಂದರೆ ನಿಮಗೆ ಕ್ಲೀನಾಗಿ ಸಿಲ್ಕ್ ಥ್ರೆಡ್ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಅದು ಬರಲ್ಲ, ಕಿತ್ಕೊಂಡು ಹೋಗುತ್ತೆ, ನಿಮಗೆ ಎಳೆ ಬಿಡುತ್ತೆ ಅನ್ನೋ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಟ್ರೈ ಮಾಡೋಕ್ಕೂ ಮುಂಚೆ ಸ್ವಿಂಗ್ ಥ್ರೆಡ್ ಇದೆಯಲ್ಲ, ಸ್ವಿಂಗ್ ಥ್ರೆಡ್ಡಲ್ಲಿ ನೀವು ಹೊಲಿಗೆನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಚೈನನ್ನು ಹಾಕೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಸ್ವಿಂಗ್ ಥ್ರೆಡ್ನಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಸ್ವಿಂಗ್ ಥ್ರೆಡ್ನಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಸಿಲ್ಕ್ ಥ್ರೆಡ್ನಲ್ಲಿ ನೀವು ಹಾಕ್ತಾ ಬಂದರೆ ಇನ್ನೂ ಕ್ಲೀನಾಗಿ ಬೇಗನೂ ನೀವು ಸಿಲ್ಕ್ ಥ್ರೆಡನ್ನು ಹ್ಯಾಂಡಲ್ ಮಾಡೋದು ಕಲ್ತ್ಕೋಬೋದು. ಸ್ಟಾರ್ಟಿಂಗ್ನಲ್ಲಿ ಬಿಗಿನರ್ಸು ನೀವು ಈ ಸ್ವಿಂಗ್ ಥ್ರೆಡ್ನಲ್ಲಿ ಚೈನನ್ನು ಆದಷ್ಟು ಹಾಕಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ನೀವು ಸಾಧಾರಣವಾಗಿ ಒಂದು ಲೈನ್ ಈ ಥರ ಲೈನ್ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಈ ರೀತಿ ಕವ್ ಪೊಸಿಷನಲ್ಲಿ ಬಿಡಿಸ್ಕೊಂಡು ಸಿಲ್ಕ್ ಥ್ರೆಡನ್ನು ಪ್ರಾಕ್ಟೀಸ್ ಮಾಡಿ. ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಬ್ಲೌಸಲ್ಲೆಲ್ಲ ಹಾಕೋವಾಗ ನಮಗೆ ಕವ್ ಆ ಥರ ಇದೆಲ್ಲ ಬರುತ್ತಲ್ವ, ನಾವು ಯಾವಾಗಲೂ ಒಂದೇ ಲೈನ್ ಹಾಕೋದಿಲ್ಲ, ಬೇರೆ ಡೈರೆಕ್ಷನಲ್ಲೆಲ್ಲ ಹಾಕ್ತೀವಿ. ಆದ್ದರಿಂದ ನೀವು ಆದಷ್ಟು ಕವ್ನೆಲ್ಲ ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಲ್ಕ್ ಥ್ರೆಡನ್ನು ಹ್ಯಾಂಡಲ್ ಮಾಡ್ಕೋಬೋದು. ಏನೂ ಇಲ್ಲ, ಕೆಳಗಡೆ ದಾರಾನ ಯಾವುದೇ ಕಾರಣಕ್ಕೂ ಟೈಟಾಗಿ ಇಟ್ಕೋಬೇಡಿ. ನಾವು ಝರಿ ಥ್ರೆಡನ್ನೆಲ್ಲ ಎಳೆಯೋ ಥರ ಇದನ್ನು ತುಂಬ ಫೋರ್ಸ್ ಮಾಡಿ ಮೇಲೆತ್ತಬೇಡಿ. ಅಷ್ಟೇ ನಿಧಾನಕ್ಕೆ ತೆಗೀರಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಸಿಲ್ಕ್ ಥ್ರೆಡ್ಡು ನಿಮಗೆ ಕ್ಲೀನಾಗಿ ಬರುತ್ತೆ. ಇನ್ನೊಂದು, ಸಿಲ್ಕ್ ಥ್ರೆಡನ್ನು ನೀವು ಪ್ರಾಕ್ಟೀಸ್ ಮಾಡುವಾಗ ಆದಷ್ಟು ಈ ಲೈನಿಂಗ್ ಕ್ಲಾತ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಮೂತಾಗಿ ನಿಮ್ಗೆ ಸಿಲ್ಕ್ ಥ್ರೆಡ್ ಹೊರಗಡೆ ಬರುತ್ತೆ, ಕ್ಲೀನಾಗಿ ಕಲಿಬೋದು. ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಅವರು ಸಬ್ಸ್ಕ್ರೈಬರ್ ಕೇಳಿದರು, ಝರಿ ಥ್ರೆಡ್ನಿಂದ ನಾನು ಚೈನ್ ಹಾಕುವಾಗ ನನಗೆ ಕೆಳಗಡೆಯಿಂದ ಮೇಲ್ಗಡೆ ಬರ್ತಾನೆ ಇಲ್ಲ ಅಂತ. ಅದು ಹೇಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ಹೇಳ್ತೀನಿ. ಏನಂದರೆ, ನಾನು ಆಲ್ರೆಡಿ ಫಸ್ಟ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ವಿಡಿಯೋ ಹಾಕಿದ್ದೀನಿ. ಅದರಲ್ಲೇ ನಾನು ಆದಷ್ಟು ಡೀಟೇಲಾಗಿ ಕ್ಲೀನಾಗಿ ಹೇಳಿದ್ದೀನಿ. ನೀವು ಒಂದು ಸಲಿಗಿಂತ 2 ಸಲ ನೋಡಿ ಅರ್ಥ ಆಗುತ್ತೆ. ಫಸ್ಟು ಅದರಲ್ಲಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಳ್ಳಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೊಂದು ಸಲ ಆದರೂ ನಾನು ತೋರಿಸ್ಕೊಡ್ತೀನಿ. ನೀವು ಫಸ್ಟು ಈ ತುದಿನಲ್ಲಿ ದಾರ ಹೇಗೆ ಫಿಕ್ಸ್ ಆಗಿದೆಯಾ ಕರೆಕ್ಟಾಗಿ ಅದನ್ನು ನೋಡ್ಕೋಬೇಕು. ಅದಾದಮೇಲೆ ನೀವು ಕೆಳಗಡೆಯಿಂದ ದಾರ ತೆಗೆಯುವ ಡೈರೆಕ್ಷನ್ನು, ಸೂಜಿ ತುದಿ ಯಾವಾಗಲೂ ನಮ್ಮನ್ನು ನೋಡ್ತಾ ಇರಬೇಕು. ಮೇಲ್ಗಡೆ ದಾರ ಬರಬೇಕಾದ್ರೆ ಬ್ಯಾಕಲ್ಲಿ ಹೋಗಿ ಫ್ರಂಟಲ್ಲಿ ಬರಬೇಕು. ಇದೇ ಮೇನ್ ಟಿಪ್ಸ್. ಇದನ್ನು ನೀವು ಕಲ್ತ್ಕೊಂಡ್ರೆ ಸಾಕು, ನೀವು ಕ್ಲೀನಾಗಿ ಚೈನನ್ನ ಹಾಕ್ಬೋದು. ತುದಿನಲ್ಲಿ ದಾರ ಕ್ಲೀನಾಗಿ ಹೋಲ್ಡ್ ಆಗಿದೆಯಾ ಅಂತ ನೋಡಿ. ನೀವು ಕೂಡ ನಿಮಗೆ ಈ ಝರಿ ಥ್ರೆಡ್ನಲ್ಲಿ ಹಾಕೋ ಕಷ್ಟ ಆಗಿತ್ತಂದರೆ ಫಸ್ಟು ಸ್ವಿಂಗ್ ಥ್ರೆಡ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ಈಸಿಯಾಗಿ ಬರುತ್ತೆ. ನೀವು ಟ್ಯೂಲಿಪ್ ನೀಡಲ್ ಯೂಸ್ ಮಾಡ್ತಿದ್ರೆ ಒಂದ್ಸಲಿ ಅಯನ್ ನೀಡಲ್ನ ಚೇಂಜ್ ಮಾಡಿ ಯೂಸ್ ಮಾಡಿ ನೋಡಿ ಸರಿ ಬರುತ್ತಾ ಅಂತ. ಇಲ್ಲ ಅಯನ್ ನೀಡಲ್ ಯೂಸ್ ಮಾಡ್ತಾಯಿದ್ರೆ ಟ್ಯೂಲಿಪ್ ನೀಡಲ್ನ ಚೇಂಜ್ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ, ಬರುತ್ತೆ. ಆದಷ್ಟು ನೀಡಲ್ಗೆ ಈ ರೀತಿ ದಾರಾನ ಸುತ್ಕೊಳ್ಳಿ. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಹೇಗೆ ನೀಡಲ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ಅಂತ. ನೀವು ಅದನ್ನು ನೋಡಿಕೊಂಡು ಈ ಥರ ದಾರಾನೆಲ್ಲ ಸುತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಗ್ರಿಪ್ನೆಸ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ನೋಡಿ, ಏನೂ ಇಲ್ಲ, ತುಂಬ ಈಸಿನೇ. ಕೆಳಗಡೆ ನೀವು ದಾರಾನ ಸುತ್ತಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ಮೇಲ್ಗಡೆ ಎತ್ತುವಾಗ ಸ್ಟ್ರೈಟಾಗೇ ಎತ್ತಬಾರ್ದು. ಬಟ್ಟೆಯಿಂದ ಹೊರಗಡೆ ಬರ್ತಾ ಇದೆ ಅನ್ಬೇಕಾದ್ರೆ ಸೂಜಿ ಬ್ಯಾಕಿಗೆ ಹೋಗಿ ಫ್ರಂಟಿಗೆ ಬರಬೇಕು. ಓಕೆ ಫ್ರೆಂಡ್ಸ್, ಆದಷ್ಟು ನಿಮ್ಮ ಡೌಟನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಆಗ ನಾನು ಹಾಕೋ ವಿಡಿಯೋಗಳು ನೀವು ತಕ್ಷಣ ನೋಡ್ಬೋದು. ಆದ್ದರಿಂದ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.